ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ SSLCಗೆ ಸಂಬಂಧಪಡುವಂತಹ ದಿ ಕನ್ಸರ್ಟ್ ಎಂಬ ಒಂದು ಪಾಠದ ಸಂಪೂರ್ಣವಾದಂತಹ ಕನ್ನಡ ಸಾರಾಂಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ದಿ ಕನ್ಸರ್ಟ್ ಎಂಬ ಒಂದು ಪಾಠವನ್ನು ಸಂತ್ ರಾಮೇಶ್ವರ್ ರಾವ್ ಬರೆದಿದ್ದಾರೆ. ಇಲ್ಲಿ ಫಸ್ಟ್ ಪ್ಯಾರಾ ನೋಡೋಣ. ಒನ್ ಮಾರ್ನಿಂಗ್ ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಬಾಂಬೆ. ಒನ್ ಮಾರ್ನಿಂಗ್ ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಬಾಂಬೆ, a girl of about 16 looked up from the newspaper and said excitedly, Pandit Ravi Shankar is playing tomorrow at the Shanmukananda Auditorium. ಒಂದು ದಿನ ಬೆಳಿಗ್ಗೆ ಒಂದು ಅಪಾರ್ಟ್ಮೆಂಟಲ್ಲಿ, ಈ ಬಾಂಬೆ ಎಂಬ ಒಂದು ಊರಿನಲ್ಲಿ ಒಂದು ಸ್ಮಾಲ್ ಅಪಾರ್ಟ್ಮೆಂಟಲ್ಲಿ ಒಂದು 16 ಅ ಗರ್ಲ್ ಆಫ್ ಅಬೌಟ್ 16 ಲುಕ್ಡ್ ಅಪ್ ಫ್ರಮ್ ದ ನ್ಯೂಸ್ ಪೇಪರ್. ಅಂದರೆ ನ್ಯೂಸ್ ಪೇಪರ್ದಲ್ಲಿ ನೋಡ್ತಾಳೆ. ಒಂದು 16 ಇಯರ್ಸ್, ಒಂದು 16ನೇ ವಯಸ್ಸಿನಲ್ಲಿರುವಂತಹ ಒಂದು ಹುಡುಗಿ ನ್ಯೂಸ್ ಪೇಪರ್ ಓದುವಂಥ ಸಮಯದಲ್ಲಿ ಆಗ ಪಂಡಿತ್ ರವಿಶಂಕರ್ ಅವರು ಈಸ್ ಪ್ಲೇಯಿಂಗ್ ಟುಮಾರೋ ಎಟ್ ದ ಷಣ್ಮುಖಾನಂದ ಆಡಿಟೋರಿಯಂಗೆ ಈ ರವಿಶಂಕರ್ ಅವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಇರುತ್ತೆ. ಹೌದಾ? ಅದು 16 ವರ್ಷದಲ್ಲಿರುವಂಥ ಒಂದು ಹುಡುಗಿ ಆ ನ್ಯೂಸ್ ಪೇಪರನ್ನು ಓದುವಂಥ ಸಮಯದಲ್ಲಿ ಇದು ಸಿಗುತ್ತೆ. ಅದು ಎಲ್ಲಿ ಅಂದರೆ ಒಂದು ಅಪಾರ್ಟ್ಮೆಂಟ್ ಇರುತ್ತೆ. ಬಾಂಬೆಯಲ್ಲಿ ಒಂದು ಸ್ಮಾಲ್ ಅಪಾರ್ಟ್ಮೆಂಟಲ್ಲಿ ಈ ಒಂದು ಚಿಕ್ಕ ಕುಟುಂಬ ಇರುತ್ತೆ. said her mother, pointing to the figure sleeping on the bed, you will wake him up, you know he needs all the sleep and rest the can get. ಆಗ ಮದರ್ ಹೇಳ್ತಾಳೆ, ಅವನು ನೋಡಿದ ತಕ್ಷಣವೇ ಒಂದು ಬೆಡ್ನಿಂದ ಹೇಳ್ತಾನೆ. ಹೇಳುವಂಥ ಸಮಯದಲ್ಲಿ ಅವ್ರ ಮದರ್ ಹೇಳ್ತಾರೆ, ನೋಡಪ್ಪ ನೀನು ಮಲ್ಕೋ, ರೆಸ್ಟ್ ತಗೋ, ನಿನಗೆ ಆರಾಮಿಲ್ಲಲ್ವ, ನಿನಗೆ ರೆಸ್ಟ್ ತಗೋ ಅಂತ ಹೇಳ್ತಾಳೆ. ಆಗ ನೆಕ್ಸ್ಟ್ ನೋಡೋಣ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಹ್ಯಾಸ್ ಸ್ಲೀಪ್. ಪಂಡಿತ್ ರವಿಶಂಕರ್ ಹಿ ಸೆಡ್. ಪಂಡಿತ್ ರವಿಶಂಕರ್ ದ ಸಿತಾರ್ ಮೇಷ್ಟ್ರು. ಬಟ್ ಆದರೆ ಹುಡುಗ ಏನು ಮಾಡ್ತಾನಂದರೆ ಮಲ್ಕೊಳ್ಳೋದಿಲ್ಲ. ಯಾಕಂದರೆ ಪಂಡಿತ್ ರವಿಶಂಕರ್ ಅಂದರೆ ಅವನಿಗೆ ತುಂಬ ಇಷ್ಟ ಇರುತ್ತೆ. ಅವನೊಬ್ಬ ಯಾರಾಗಿರ್ತಾನಂದರೆ ರವಿಶಂಕರ್ ಅವರು ಸಿತಾರ್ ಮೇಷ್ಟ್ರು ಆಗಿರ್ತಾರೆ. ಅವರೊಬ್ಬರು ಪಂಡಿತ್ ರವಿಶಂಕರ್ ಅವರು ಏನಾಗಿರ್ತಾರೆ, ಸಿತಾರ್ ಮೇಷ್ಟ್ರು ಆಗಿರ್ತಾರೆ. ಹಿ ರೈಸ್ಡ್ ಹಿಮ್ಸೆಲ್ಫ್ ಅಪ್ ಆನ್ ಹಿಸ್ ಎಲ್ಬೋಸ್ ಫಾರ್ 1 second, ದೆನ್ ಫೆಲ್ ಬ್ಯಾಕ್, ಬಟ್ ಹೀಸ್ ಐಸ್ ವೇರ್ ಶೈನಿಂಗ್. ವಿ ಮಸ್ಟ್ ನಾಟ್ ಮಿಸ್ ದ chance, he said. I love always wanted to hear him and see him. ಆ ಹುಡುಗ ಹೇಗಾದರೂ ಮಾಡಿ ಆ ಪಂಡಿತ್ ರವಿಶಂಕರ್ ಅವರ ಒಂದು ಪ್ರೋಗ್ರಾಮನ್ನು ನಾನು ನೋಡಲೇಬೇಕು ಅನ್ನೋ ಒಂದು ಛಲ ಇರುತ್ತೆ ಅವನಿಗೆ. ಅದೇ ಸಮಯದಲ್ಲಿ ಅವನಿಗೆ ಆರಾಮಿಲ್ಲದ ಟೈಮಲ್ಲಿ ಅದು ಬಂದ್ಬಿಡುತ್ತೆ. ಹಾಗಾಗಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಮುಂದೆ ಏನಾಗುತ್ತೆ ಅಂದರೆ, ಲೈ ಡೌನ್ ಸನ್, ಲೈ ಡೌನ್. His mother sprang to his side. He actually raised himself up without help, she murmured with a catch in her throat, and her eyes turned to the idols on a corner shelf. The prayer which she uttered hastily came unbidden to her lips. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಲೈ ಡೌನ್ ಸನ್, ಲೈ ಡೌನ್. ಹಿಸ್ ಮದರ್ ಸ್ಪ್ರ್ಯಾಂಗ್ ಟು ಹಿಸ್ ಸೈಡ್. ಇಲ್ಲಿ ಮದರ್ ಏನು ಮಾಡ್ತಾಳೆ ಅಂದರೆ ತುಂಬ ಅಂದರೆ ತುಂಬ ಅವನಿಗೆ ಪ್ರೀತಿ ಮಾಡ್ತಾ ಇರ್ತಾಳೆ. ತುಂಬ ಅಂದರೆ ತುಂಬ ಕಾಳಜಿ ವಹಿಸ್ಕೊಳ್ತಾ ಇರ್ತಾಳೆ. ಆ ಹುಡುಗನಿಗೆ ರವಿ ಪಂಡಿತ್ ಶಂಕರ್ ಅವರು ಅಂದರೆ ತುಂಬ ಇಷ್ಟ ಇರುತ್ತೆ. ಹೇಗಾದರೂ ಮಾಡಿ ಅವನ ಪ್ರೋಗ್ರಾಮ್ ನೋಡಬೇಕು ಅನ್ನೋ ಛಲ ಇರುತ್ತೆ. ಆಗ ಅವನ ಮದರ್ ಏನು ಹೇಳ್ತಾಳೆ ಅಂದರೆ, ಹಿ ಆ್ಯಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ಅಪ್ ವಿತೌಟ್ ಹೆಲ್ಪ್. ಸಿ, ಅವನಿಗೆ ಯಾವುದೇ ರೀತಿ ಹೆಲ್ಪ್ ಇಲ್ಲಾರದೆ ಅವನಿಗೆ ಹೇಳೋದಕ್ಕೆ ಬರೋದಿಲ್ಲಾಗಿರುತ್ತೆ. ಯಾಕಂದರೆ ಅವನಿಗೆ ಆರಾಮಿರೋದಿಲ್ಲಾಗಿರುತ್ತೆ. ಕ್ಯಾಚ್ ಇನ್ ಹರ್ ಥ್ರೋಟ್ ಆ್ಯಂಡ್ ಹರ್ ಐಸ್ ಆ್ಯಂಡ್ ಟರ್ನ್ ಐಡಲ್ಸ್ ಆ್ಯಂಡ್ ಕಾರ್ನರ್ ಶೇಪ್. ಯಾಕಂದರೆ ಅವನು ಕಣ್ಣು ಮುಚ್ಚಿರ್ತಾನೆ, ನಿಧಾನವಾಗಿ ಕಣ್ಣು ತೆಗಿತಾನೆ. ಯಾಕಂದರೆ ಅವನಿಗೆ ರವಿಶಂಕರ್ ಒಬ್ಬ ಹೆಸರನ್ನು ಕೇಳಿದ ತಕ್ಷಣವೇ ಅವನಿಗೆ ಒಂಥರ ರೋಮಾಂಚನ ಆಗುತ್ತೆ. ಕಣ್ಣು ತೆಗಿತಾನೆ ನಿಧಾನವಾಗಿ. ಕಣ್ಣು ತೆಗೆದು ಆಮೇಲೆ ತುಟಿಗಳಿಂದ ಅವನು ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ ಅಮ್ಮನಿಗೆ. ಆಗ
ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ಯಾಕಂದರೆ ನಾನು ಅವನಿಗೆ ನೋಡಲೇಬೇಕು, ನಾನು ಅವರಿಗೆ ಪ್ರೋಗ್ರಾಮನ್ನು ನೋಡಲೇಬೇಕು ಅನ್ನೋ ಒಂದು ಛಲ ಆ ಹುಡುಗನಿಗಿರುತ್ತೆ. ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ದ ಬಾಯ್ ರಿಪೀಟೆಡ್, ಇಟ್ ಈಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್. ಇದು ನನ್ನ ಲೈಫ್ ಟೈಮಲ್ಲಿ ಒಂದೇ ಸರಿ ನನ್ನ ಲೈಫ್ ಟೈಮಲ್ಲಿ, ನನ್ನ ಜೀವನದಲ್ಲಿ ಈ ಒಂದು ಪ್ರೋಗ್ರಾಮನ್ನು ನೋಡಲೇಬೇಕನ್ನೋ ಒಂದು ಛಲ ಅವನಿಗಿರುತ್ತೆ. ಅದನ್ನೇ ಅವರು ಫ್ಯಾಮ್ಲಿಗೆ ಹೇಳ್ತಾ ಇರ್ತಾನೆ ಆ ಹುಡುಗ. ದೆನ್ ಹಿ ಬಿಗೇನ್ ಟು cough and gasp for breath and had to be given oxygen from the cylinder that stood under the bed. ಯಾಕಂದರೆ ಅವನು ಹೇಗೆ ಹೋಗ್ಲಿಕ್ಕಾಗುತ್ತೆ? ಯಾಕಂದರೆ ಬೆಡ್ ಮೇಲೆ ಕುಳಿತುಕೊಂಡು ಅವನು ಆಕ್ಸಿಜನ್ನನ್ನು ತಗೊಳ್ತಾ ಇರ್ತಾನೆ ಸಿಲಿಂಡ್ರಿಂದ. ಹಾಗಾಗಿ ಅವನಿಗೆ ಹೋಗಲಿಕ್ಕೆ ಸಾಧ್ಯನೇ ಇರೋದಿಲ್ಲಾಗಿರುತ್ತೆ. ಬಟ್ ಈಸ್ ಲಾರ್ಜ್ ಐಸ್ ವೇರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಯಾಕಂದರೆ ಅವನು ಕಣ್ಣು ತೆಕ್ಕೊಂಡು ಸಿಸ್ಟರನ್ನೇ ನೋಡ್ತಾ ಇರ್ತಾನೆ. ಪಾಪ, ನನ್ನನ್ನು ಕರೆದುಕೊಂಡು ಹೋಗು ಹೋಗು ಅಂತ ತುಂಬ ಹಂಬಲಿಸ್ತಾ ಇರ್ತಾನೆ. ನೆಕ್ಸ್ಟ್ ನೋಡೋಣ, ಫಿಫ್ತ್ ಒನ್. ಸ್ಮಿತಾ ಬಿಟ್ ಹರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್. ಸ್ಮಿತಾ ಯಾರಪ್ಪ ಅಂದರೆ ಇವನ್ನ ಸ್ಮಿತಾ ಸಿಸ್ಟರ್ ಆಗಿರ್ತಾಳೆ ಅವನಿಗೆ. ಸಿ ಹ್ಯಾಡ್ ಬೀನ್ ಶೋ ಎಕ್ಸೈಟೆಡ್ ಆ್ಯಂಡ್ ಸೀಯಿಂಗ್ ದ ಅನೌನ್ಸ್ಮೆಂಟ್ ದ್ಯಾಟ್ ಸಿ ಹ್ಯಾಡ್ ನಾಟ್ ರಿಮೆಂಬರ್ಡ್ ದ್ಯಾಟ್ ಹರ್ ಬ್ರದರ್ ವಾಸ್ ವೆರಿ ಇಲ್. ಅಂದರೆ ಅವನ ಬ್ರದರ್ ತುಂಬ ಬೇಜಾರುಗೊಂಡಿರ್ತಾನೆ. ಹೀಗೆ ಅವನ ಒಂದು ಪ್ರೋಗ್ರಾಮನ್ನು ನೋಡೋದಕ್ಕೆ ಆಗೋದಿಲ್ಲ ಅಲ್ವ, ನನಗೆ ಏನು ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾನೆ ಪಾಪ. ಓಕೆ, ಆ ಮೂಮೆಂಟಲ್ಲಿ ಏನು ಮಾಡ್ತಾನಂದರೆ, ಸಿ ಹ್ಯಾಡ್ ಸೀನ್ ಹೌ ದ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದೇರ್ ಹ್ಯಾಂಡ್ಸ್ ಗ್ರಾವ್ಲಿ ಆ್ಯಂಡ್ ಸ್ಪೋಕನ್ ವರ್ಡ್ಸ್ ದ neither she nor her parents could understand, but somewhere deep inside Smita and known the frightening truth that Anant was going to die. ಯಾಕಂದರೆ ಅವನಿಗೆ ಎಷ್ಟು ತುಂಬ ರೋಮಾಂಚನಕಾರಿ ಇರುತ್ತೆ ಅಂದರೆ, ಅವನ ಪ್ರೋಗ್ರಾಮನ್ನು ಹೇಗಾದರೂ ಮಾಡಿ ನಾನು ನೋಡಲೇಬೇಕು ಅನ್ನೋ ಒಂದು ಛಲ ಇರುತ್ತೆ. ಆಗ ಏನು ಮಾಡ್ತಾನೆಂದರೆ, ಸ್ಮಿತಾಗೆ ಹೇಳ್ತಾನೆ, ಹೇಗಾದರೂ ಮಾಡಿ ನನ್ನನ್ನು ಪ್ರೋಗ್ರಾಮಿಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ. ಆಗ ಡಾಕ್ಟರ್ಸ್ ಹ್ಯಾಡ್ ಸೀನ್ ಹೌ ದ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದೇರ್ ಹ್ಯಾಂಡ್ಸ್ ವೆಲಿ ಆ್ಯಂಡ್ ಸ್ಪೋಕನ್ ವರ್ಡ್ಸ್ ದಟ್ ಇನ್ ಸೀನ್ ನೋರ್ ಹರ್ ಪೇರೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಬಟ್ ಸಮ್ವೇರ್ ಡೀಪ್ ಇನ್ಸೈಡ್. ಯಾಕಂದರೆ ಸ್ಮಿತಾ ಎಷ್ಟೋ ಟ್ರೈ ಮಾಡ್ತಾಳೆ, ಡಾಕ್ಟರನ್ನು ಕರೆದುಕೊಂಡು ಬರ್ತಾಳೆ, ಪೇರೆಂಟ್ಸ್ಗಳಿಗೆ ಎಲ್ಲ ರಿಕ್ವೆಸ್ಟ್ ಮಾಡ್ತಾಳೆ, ಆದರೂ ಕೂಡ ಅವ್ರು ಇದು ಮಾಡೋದಿಲ್ಲ. ಯಾಕಂದರೆ ಇವನಿಗೆ ತುಂಬ ಆರಾಮಿಲ್ಲಾರ್ದು, ಬೆಡ್ಡಿಂದ ಏಳೋದಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಹೋಗೋದು ತುಂಬ ಕಷ್ಟ ಅಂತ ತಿಳ್ಕೊಂಡಿರ್ತಾಳೆ. ಸ್ಮಿತಾ ಹ್ಯಾಡ್ ನೌನ್ ಫೈಟ್ನಿಂಗ್ ಟ್ರೂತ್ ಇನ್ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಅನಂತ್ ಆ ಥರ ನೋಡಿದ ತಕ್ಷಣ ತುಂಬ ಬೇಜಾರಾಗಿಬಿಡುತ್ತೆ. ಅವನಿಗೆ ಸಾಯುವಂಥ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅಂತಹ ಒಂದು ಅಷ್ಟು ಹುಚ್ಚಿರುತ್ತೆ ಅವನಿಗೆ. ದ ವರ್ಡ್ ಕ್ಯಾನ್ಸರ್ ಹ್ಯಾಡ್ ಹಂಗ್ ಇನ್ ಹಿಯರ್ ಹರ್ ಬ್ರದರ್ ವಾಸ್ ಡೈಯಿಂಗ್ ಇನ್ ಕ್ಯಾನ್ಸರ್ ಯಾವಂತು ಸಿ printed that all would be well and they would return together, a small family of 4, to their home in Ganganpur, and he was only 15 and the best table tennis players in the school and the fastest runner. ಅವನೊಬ್ಬ ತುಂಬ ಫಾಸ್ಟೆಸ್ಟ್ ರನ್ನರ್ ಆಗಿರ್ತಾನೆ. ಅವನೊಬ್ಬ ಟೇಬಲ್ ಟೆನ್ನಿಸ್ ಆಟಗಾರ ಆಗಿರ್ತಾನೆ. ಅಂಥವನಿಗೆ ಪಾಪ ಕ್ಯಾನ್ಸರ್ ಎಂಬ ಒಂದು ರೋಗ ವಕ್ರಾಯಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಅವನಿಗೆ ಕ್ಯಾನ್ಸರ್ ಬಂದ ತಕ್ಷಣವೇ ತುಂಬ ನೋವಾಗುತ್ತೆ. ಗಂಗನ್ಪುರ್, ಯಾಕಂದ್ರೆ ದೇರ್ ಹೋಮ್ ಇನ್ ಗಂಗನ್ಪುರದಲ್ಲಿ ಇವ್ರದ್ದು ಮನೆ ಇರುತ್ತೆ. ಅಂಥ ಸಮಯದಲ್ಲಿ ಅವನು ಫಾಸ್ಟ್ ರನ್ನರ್ ಆಗಿರ್ತಾನೆ, ಟೇಬಲ್ ಟೆನ್ನಿಸ್ ಆಟಗಾರ ಆಗಿರ್ತಾನೆ. ಅಂಥವನಿಗೆ ಈ ಕ್ಯಾನ್ಸರ್ ಎಂಬ ಒಂದು ಹೆಮ್ಮಾರಿ ಬಂದ್ಬಿಡುತ್ತೆ. ಆಗ ಮುಂದೆ ಏನು ಮಾಡ್ತಾನಂದರೆ, ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ದೇ ವೇರ್ ಬೋತ್ ಟೇಕಿಂಗ್ ಸಿತಾರ್ ಲೆಸನ್ಸ್ ಬಟ್ ಅನಂತ್ ವಾಸ್ ಬೆಟರ್ ದೆನ್ ಹರ್ ಆ್ಯಸ್ ಇನ್ ಮೆನಿ ಅದರ್ ಥಿಂಗ್ಸ್. ಯಾಕಂದರೆ ಅನಂತ್ಗೆ ಸಿತಾರ್ ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೂ ಅವನು ಕಷ್ಟಪಟ್ಟು ಸಿತಾರ್ ಮೇಲೆ ತುಂಬ ಪ್ರೀತಿಯನ್ನು ಬೆಳೆಸ್ಕೊಳ್ತಾನೆ. ಸಿತಾರನ್ನು ಕೂಡ ಕಲಿತನ ಮೇಲೆ he was already able to compose his own tunes to the astonishment of their guru. Then cancer had struck and they had come to Bombay to show that he could be treated at the ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಆಗ ಪಾಪ ಕ್ಯಾನ್ಸರ್ ಬಂದಿದ್ದರಿಂದ ಹೇಗಾದರೂ ಮಾಡಿ ಅವನಿಗೆ ಗುಣಪಡಿಸ್ಬೇಕು ಅನ್ನೋ ಒಂದು ಛಲ ಆ ಫ್ಯಾಮ್ಲಿಗೆ ಬರುತ್ತೆ. ಆಗ ಸೀದಾ ಅವರು ಏನು ಮಾಡ್ತಾರಂದರೆ, ಇಲ್ಲಿ
ಅವ್ನಿಗೆ ಹೆಂಗಾದ್ರೂ ಮಾಡಿ ನಾವು ಕ್ಯಾನ್ಸರಿಂದ ಮುಕ್ತಗೊಳಿಸಬೇಕು ಅನ್ನೋ ಒಂದು ಛಲದಿಂದ ಅವರು ವೆನ್ ವರ್ ದ ಕೇಮ್ ಟು ಬಾಂಬೆ ದ ಫ್ಯಾಮಿಲಿ ಸ್ಟೇಡ್ ವಿತ್ ಆ್ಯಂಡ್ ಅಂಟ್ ಸುಶೀಲಾ ಹರ್ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್ ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್. ಯಾಕಂದರೆ ಅಲ್ಲಿರುವಂತಹ ಒಂದು ರೂಮು ಯಾರಂದರೆ ಅಂಟ್ ಸುಶೀಲಾ ಎಂಬುವವರು ರಿಲೇಷನ್ ಅವ್ರದ್ದು ಬಾಂಬೆಯಲ್ಲಿ ಮನೆ ಇರುತ್ತೆ, ಅಲ್ಲಿ ಅಪಾರ್ಟ್ಮೆಂಟ್ ಇರುತ್ತೆ. ಅಪಾರ್ಟ್ಮೆಂಟಲ್ಲಿ ಸಣ್ಣ ಸಣ್ಣ ರೂಮ್ಗಳಿರ್ತವೆ, ಆ ರೂಮಲ್ಲೇ ಇವರು ಇರ್ತಾರೆ ಹೋಗ್ಕೊಂಡು. ಯಾಕಂದರೆ ಇವನಿಗೆ ಕ್ಯಾನ್ಸರ್ ಬಂದಿದ್ದರಿಂದ ಕ್ಯಾನ್ಸರನ್ನು ಗುಣಮುಖ ಮಾಡ್ಕೊಳ್ಳಿಕ್ಕೆ ಇವರು ಬಾಂಬೆ ಹೋಗಿರ್ತಾರೆ. ಆ ಬಾಂಬೆ ಹೋದಂಥ ಸಮಯದಲ್ಲಿ ಅಂಟ್ ಸುಶೀಲಾ ಎಂಬ ಒಂದು ಅಪಾರ್ಟ್ಮೆಂಟಲ್ಲಿ ಇವರು ವಾಸ ಮಾಡ್ತಾರೆ. ನೆಕ್ಸ್ಟ್ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ದೇ ಟೋಲ್ಡ್ ದೆಮ್ ಸ್ಲೂಯಿಸ್ ದಟ್ ಅನಂತ್ ವುಡ್ ಬಿ cared at the hospital and he would again walk and run and even take part in the fourth upcoming table tennis tournament. ಯಾಕಂದರೆ ಅವನಿಗೆ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಅವನು ಏನು ಸಿತಾರನ್ನು ಕಲಿತಾ ಇರ್ತಾನೆ. ಆದರೆ ಅಂಥ ಸಮಯದಲ್ಲಿ ಅವನಿಗೆ ಪಾಪ ಕ್ಯಾನ್ಸರ್ ಬಂದ್ಬಿಡುತ್ತೆ. ಮುಂದೆ ಏನಾಗುತ್ತಂದರೆ ವುಡ್ ಬಿ ಗ್ರೇಟ್ sitarist one day, but his condition grew worse with each passing day, and the doctors at the cancer hospital said, take him home, give him the things in likes and indulge him. And the boy had not many days to live, but they did not voice their fears. They laughed and smiled and talked and surrounded Anant with whatever made him happy. They fulfilled every need, gave in whatever asked him, and asking to the concert the cancer in lifetime. ಅವರು ಎಷ್ಟು ಚೆಂದ ಹೇಳ್ತಾರೆ ಅಂದರೆ ಡಾಕ್ಟರು ಅಷ್ಟು ಸುಂದರವಾಗಿ ಹೇಳ್ತಾರೆ. ಯಾಕಂದರೆ ಅನಂತಿಗೆ ಇರೋದು ಕ್ಯಾನ್ಸರ್, ಎಲ್ಲ ನಾನು ಮೆಡಿಸಿನ್ ಎಲ್ಲ ಕೊಟ್ಟಿದ್ದೇನೆ, ನೀವು ಇವಾಗ ಮನೆಗೆ ಕರೆದುಕೊಂಡು ಹೋಗಿ ಅವನಿಗೆ ಚೆನ್ನಾಗಿ ನೀವು ಪ್ರೀತಿಯಿಂದ ಅವನಿಗೆ ನಗಾಡ್ತಾ ಅವನ ಜೊತೆಗೆ ನೀವು ಇರಬೇಕಾಗುತ್ತೆ. ಅವನು ಏನನ್ನು ಕೇಳ್ತಾನೆ ನೋಡಿ ಅದನ್ನು ನೀವು ತಂದು ಕೊಡಿ, ಅವನನ್ನು ಸಂತೋಷವಾಗಿ ಇಡಬೇಕು. ನೀವು ಯಾವುದೇ ನೀವು ಏನನ್ನು ಕೇಳಿದರೆ ನಿರಾಕರಿಸಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಡಾಕ್ಟರ್ ಅವರಿಗೆ ಹೇಳ್ತಾನೆ ಫ್ಯಾಮ್ಲಿಗೆ. ಆಗ ವೆನ್ ಯು ಆರ್ ಬೆಟರ್ ಹಿಸ್ ಮದರ್ ಸೆಡ್, ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಆಗ ನೀನು ಲಾಸ್ಟು ಇವತ್ತೇ ನೀನು ಮತ್ತೆ ಆಟ ಆಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ Smita stood at the window looking at the tropic. Her eyes filled with tears. Her mother whispered, but you Smita, you must go. Your father will take you. ಅವನಿಗೆ ಆಡೋದಕ್ಕೆ ಆಗೋದಿಲ್ಲ, ನೀನು ನಿಮ್ಮ ತಂದೆ ಜೊತೆಗೆ ನೀನು ಹೋಗು ಅಂತ ಅವರ ಮದರ್ ಹೇಳ್ತಾಳೆ ಪಾಪ. ಯಾಕಂದರೆ ಅವನಿಗೆ ಆಗೋದಿಲ್ಲ. ನೆಕ್ಸ್ಟ್ ವೆನ್ ಸಿ ವಾಸ್ ಅಲೋನ್ ವಿತ್ ಅಂಡ್ ಸುಶೀಲಾ. ಯಾಕಂದರೆ ಆಗ ವೆನ್ ಸಿ ವಾಸ್ ಅಲೋನ್ ಅಂಡ್ ಸುಶೀಲಾ ಜೊತೆಗೆ ಅವಳು ಒಬ್ಬಳೇ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ಮಿತಾ ಕ್ಯಾರಿಡ್ ಔಟ್ ಇನ್ ಚಾಕ್ ಇನ್ ವಾಯ್ಸ್, ನೋ ಹೌ ಕ್ಯಾನ್ ಐ, ವಿ ಆರ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅನಂತ್ ಆ್ಯಂಡ್ ಐ. ಯಾಕಂದರೆ ನಾನು ಯಾಕಂದರೆ ಅವಳ ಸಿಸ್ಟರಿಗೆ ತುಂಬ ಅಂದರೆ ತುಂಬ ಬೇಜಾರಿರ್ತದೆ, ಹೇಗಾದರೂ ಮಾಡಬೇಕಂತ ಅವಳು ಯೋಚನೆ ಮಾಡುವಂಥ ಸಮಯದಲ್ಲಿ ಐ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಸೆಡ್ ಅಂಡ್ ಸುಶೀಲಾ ಆ್ಯಂಡ್ ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಸಜೆಷನ್ ಕೊಡ್ತಾಳೆ. ಏನಂತ ಸಜೆಷನ್ ಕೊಡ್ತಾಳೆ ಅಂದರೆ ಅಲ್ಲಿ ವಾಕ್ ಮಾಡುವಂಥ ಸಮಯದಲ್ಲಿ ಸಜೆಷನ್ ಕೊಡ್ತಾಳೆ. ಇನ್ ದ ಪಾರ್ಕ್ ಪೀಪಲ್ ವೇರ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಬಾಲ್, ಡೂಯಿಂಗ್ ಆ್ಯಂಡ್ ಎಕ್ಸಸೈಸಿಂಗ್, ಫೀಡಿಂಗ್ ಇನ್ ದ ducks and eating roots in gram and peanuts. Smita felt alone in their midst. She was lost in her thoughts. ಇಲ್ಲಿ ಮುಖ್ಯವಾಗಿ their midst she was lost in her thoughts. She was lost in her thoughts ಅಂದರೆ ಕೊನೆಯದಾಗಿ ಅವಳು ಇಲ್ಲಿ ಕೆಲವೊಂದು ಗೈಡ್ನೆಸ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಮಿತಾ ಅಲೋನ್ ಇನ್ ದೇರ್ ಮಿಡೆಸ್ಟ್, ಸಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ಅವನ ಕನಸುಗಳನ್ನು ಎಲ್ಲ ಮರೆಯಾಚಿಬಿಟ್ಟು ಅಲ್ವಾ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಸಡನ್ಲಿ ಅ ಡೇರಿಂಗ್ ಇನ್ ದ ಕೇಮ್ ದ ಹರ್ ಹ್ಯಾಸ್ ಸಿ ಹರಿಡ್ ಹೋಮ್, ಸಿ ಸೆಡ್ ಹರ್ ಸೆಲ್ಫ್, ವೈ ನಾಟ್, ದೇರ್ ಈಸ್ ನೋ ಆರ್ಮ್ ಇನ್ ಟ್ರೈಯಿಂಗ್ ಇಟ್. ಯಾಕಾಗೋದಿಲ್ಲ, ಟ್ರೈ ಮಾಡಿ ನೋಡೋಣ ಅಂತ ಅವರಿಬ್ಬರು ಡಿಸ್ಕಸ್ ಮಾಡುವಂತಹ ಒಂದು ಸಮಯ ಬರುತ್ತೆ. It would be nice to go to the concert. I don't know
when we will get another opportunity to hear Pandit Ravi Shankar, she said to her mother later, and her father agreed to get the tickets. ಯಾಕಂದರೆ ಇಲ್ಲಿ ಮುಖ್ಯವಾಗಿ ಅಪರ್ಚುನಿಟಿ ಇರುತ್ತೆ. ಯಾಕಂದರೆ ಪಂಡಿತ್ ರವಿಶಂಕರ್ ಅವರ ಒಂದು ಪ್ರೋಗ್ರಾಮ್ ಇರುತ್ತೆ. ಆಗ ಸಿ ಸೆಡ್ ಟು ಹರ್ ಮದರ್, ತಾಯಿಗೆ ಹೇಳ್ತಾಳೆ ಲೆಟರ್, ಆ್ಯಂಡ್ ಹರ್ ಫಾದರ್ ಅಗ್ರಿ ಟು ಗೆಟ್ ದ ಟಿಕೆಟ್ಸ್. ಆ ಟಿಕೆಟ್ಸನ್ನು ತೊಗೊಂಡು ಬಂದು ಆ ಸ್ಮಿತಾಗೆ ಕೊಡ್ತಾಳೆ. ನೀನು ಪ್ರೋಗ್ರಾಮಿಗೆ ಹೋಗಿ ಅಟೆಂಡ್ ಆಗು ಅಂತ ಹೇಳ್ತಾಳೆ. ಆಗ ಮುಂದೆ ದ ನೆಕ್ಸ್ಟ್ ಡೇ ಹ್ಯಾಸ್ ದ ಸ್ಮಿತಾ ಆ್ಯಂಡ್ ಹರ್ ಫಾದರ್ ವೇರ್ ಲಿವಿಂಗ್ ಫಾರ್ ದ ಕನ್ಸರ್ಟ್. ಯಾಕಂದರೆ ಅಲ್ಲಿ ಸ್ಮಿತಾ ಮತ್ತು ಸ್ಮಿತಾಳ ತಂದೆ ಇಬ್ಬರೂ ಕೂಡ ಪಂಡಿತ್ ರವಿಶಂಕರ್ ಅವರ ಒಂದು ಪ್ರೋಗ್ರಾಮಿಗೆ ಟಿಕೆಟ್ ಎಲ್ಲ ತೊಗೊಂಡು ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಕನ್ಸರ್ಟ್ ಹರ್ ಬ್ರದರ್ ಸ್ಮೈಲ್ಡ್ ಆ್ಯಂಡ್ ಸೆಡ್, ಯಾಕಂದರೆ ಅವನು ಬ್ರದರ್ ಹೋಗೋಕ್ಕಿಂತ ಮುಂಚೆ ಸ್ಮೈಲ್ ಮಾಡಿ ಏನು ಹೇಳ್ತಾನೆ, ಏನಂದರೆ ಎಂಜಾಯ್ ಯುವರ್ ಸೆಲ್ಫ್ ಥ್ರೂ ವರ್ಡ್ಸ್ ಕೇಮ್ ಔಟ್ ಇನ್ ಪೇನ್ಫುಲ್ ಗಾಬ್ಸ್ ಇನ್ ಲಕ್ಕಿ ಯು, ನೀನೇ ಲಕ್ಕಿ, ಹೋಗಿ ಎಂಜಾಯ್ ಮಾಡು ಅಂತ ಪಾಪ ಬ್ರದರ್ ಅವಳಿಗೆ ಹೇಳಿ ಹೋಗ್ತಾನೆ. ನೆಕ್ಸ್ಟ್, ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್ ಇನ್ ದ ಗ್ಯಾಲರಿ, ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್, ಅವನ ತಂದೆ ಗ್ಯಾಲರಿ ಹತ್ತಿರ ಕುಳಿತುಕೊಂಡಿರ್ತಾರೆ. ಸ್ಮಿತಾ ಹಾರ್ಡ್ ಆ್ಯಸ್ ಇನ್ ಅ ಡ್ರೀಮ್ ಆ್ಯಂಡ್ ದ ಥಂಡ್ರಿಂಗ್ ವೆಲ್ಕಮ್ ದ ಎಡಿಷನ್ಸ್ ಇನ್ ಗಿವ್ ದ ಗ್ರೇಟ್ ಮಾಸ್ಟರ್, ಅಂದರೆ ಎಡಿಷನ್ಸ್ಗೆ ಇರುತ್ತೆ. ಆಗ ಅವಳು ಕೂಡ ಅಲ್ಲಿ ಕೂತ್ಕೊಂಡು ಎಡಿಷನ್ಸ್ ಇದು ಮಾಡ್ಕೊಂಡಿರ್ತಾ ಇರ್ತಾಳೆ. ದೆನ್ ದ ಫಸ್ಟ್ ನೋಟ್ಸ್ ಇನ್ ಕೇಮ್ ಓವರ್ ದ ಏರ್ ಆ್ಯಂಡ್ ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ ಎಂಜಾಯ್ಮೆಂಟ್ ಇನ್ ವಂಡರ್ ವೇರ್ ಓಪನಿಂಗ್ ಸ್ಪೆಲ್ ಬೌಂಡ್. ಶಿ ಲಿಸನ್ಡ್ ಟು ದ unplodding Greg's in slow plainting past twinkling once, but all the while the plan she had decided on the evening before reminded family in her mind the chance of lifetime she had, and this voice is the every bit of the table. ಆಗ ಅಲ್ಲಿ ಕುಳಿತುಕೊಂಡು ನೋಡುವಂಥ ಸಮಯದಲ್ಲಿ ಅವಳು ಯಾಕಂದರೆ ಅಲ್ಲಿ ಸಿ ಹಾರ್ಡ್ ಅನಂತ್ ಇಸ್ ವಾಯ್ಸ್ ಇನ್ ಎವ್ರಿ ಬೀಟ್ ಆಫ್ ದ ಟೇಬಲ್, ಅಲ್ಲಿ ಟೇಬಲಲ್ಲಿ ಕುಳಿತುಕೊಂಡಂಥ ಸಮಯದಲ್ಲಿ ಅವ್ರು ಆಡುವಂಥ ಸಮಯದಲ್ಲಿ ಅನಂತ್ನೇ ನೆನಪಿಗೆ ಬರ್ತಾ ಇರ್ತಾನೆ ಇವಳಿಗೆ. ಆಗ ದ ಕನ್ಸರ್ಟ್ ಕೇಮ್ and the editions give the artist standing ovations, a large mountains made in long pouring speech, then followed in speakers in more applause in certain came down, the people began move towards the exits. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ತಿಳ್ಕೊಳ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟಾಗಿ ನಾವು ಹಾಗೆ ಮುಂದೆ ದ ನೆಕ್ಸ್ಟ್ ಡೇ ಏನು ಮಾಡ್ತಾಳೆ ಸ್ಮಿತಾ, ಅಲ್ಲಿ ಮುಂದೆ ಅವ್ರು ಹೋಗ್ತಾರೆ. ಹೋಗಿ ನೌ ವಾಸ್ ದ ಟೈಮ್ ಸ್ಮಿತಾ ರಿಗಲ್ಡ್ ಇನ್ ವೇ ಥ್ರೂ ಇನ್ ಕ್ರೌಡ್ಸ್ ಟವರ್ಡ್ಸ್ ದ ಸ್ಟೇಜ್ಗೆ ಹೋಗ್ತಾಳೆ. ದೆನ್ ಸಿ ವೆಂಟ್ ಅಪ್ ದ ಸ್ಟೆಪ್ಸ್ ದಟ್ ಲೆಡ್ ಟು ದ ವಿಂಗ್ಸ್, ಹರ್ ಹಾರ್ಟ್ ಇನ್ ಬೀಟಿಂಗ್ ಲೌಡ್ಲಿ, ತುಂಬ ಹಾರ್ಟ್ ಲೌಡ್ಲಿ ಆಗಿ ಬಡ್ಕೊಳ್ತಾ ಇರ್ತದೆ. ಇನ್ ದ ವಿಂಗ್ಸ್ ಸ್ಮಾಲ್ ಕ್ರೌಡ್ ಇನ್ ದ gathered and talk about the evening concert to help carry bouquets and pickups in ಇನ್ಸ್ಟ್ರೂಮೆಂಟ್ಸ್ ಅಂತ ಇಲ್ಲಿ ನಾವು ನೋಡಬೇಕಾಗುತ್ತೆ. ಅವಳು ತುಂಬ ಧೈರ್ಯವಾಗಿ ಅವಳು ಸ್ಟೇಜ್ಗೆ ಹೋಗ್ತಾಳೆ. ಹಿ ವಾಸ್ ದೇರ್ ಸ್ಟ್ಯಾಂಡಿಂಗ್ ವಿತ್ ದ ಮ್ಯಾನ್ ಹೂ ಪ್ಲೇಡ್ ಅಂಡ್ ಟೇಬಲ್ ಫಾರ್ ಹಿಮ್ ದ ಗ್ರೇಟ್ ವಿಜಾರ್ಡ್ ಮ್ಯೂಸಿಕ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಾಕ್. ಹರ್ ನೀಸ್ ಫೆಲ್ಟ್ ವೀಕ್, ಹರ್ tongue dry, but he went up and standing before them, her hands flowed in sir, she breast out. ಆಗ ತುಂಬ ಗಟ್ಟಿ ಮನಸ್ಸು ಮಾಡಿ ಅವಳು ಸ್ಟೇಜ್ ಹತ್ತಿರ ಹೋಗಿ ಟೇಬಲ್ ಹತ್ತಿರ ಹೋಗ್ತಾಳೆ. ಹಾಗೆ ಉಸ್ತಾದ್ ಅಲಾರಾಕ್ ಅಂತ ಒಬ್ಬರು ಈ ಸೈಡ್ ಕೂತ್ಕೊಂಡಿರ್ತಾರೆ, ಅವ್ರ ಹತ್ತಿರ ಹೋಗಿ ನಿಲ್ತಾಳೆ. Yes, he asked questions in but kindly, and her story came fearing story, her brother who lies sick at home and how he laughed in hear him and the ustad flee. ಆಗ ಹೇಗೆ ಮಾಡೋದು ಒಟ್ಟು ಗೊತ್ತಾಗ್ತಿಲ್ಲಲ್ಲ, ಯಾಕಂದರೆ ನಮ್ಮ ತಮ್ಮನಿಗೆ ಹೇಗಾದರೂ ಮಾಡಬೇಕಲ್ವಾ ತೋ ಒಂದು ಯೋಚನೆಯಿಂದ ಬಂದು ಧೈರ್ಯದಿಂದ ಇದು ಮಾಡ್ತಾಳೆ. ಆಗ ನನ್ನ ತಮ್ಮನಿಗೆ ನಿಮ್ಮ ಸೌಂಡ್, ನಿಮ್ಮ ಇದು ಸಿತಾರ್ನ ನುಡಿಸೋದನ್ನು ಕೇಳಬೇಕು ಅನ್ನೋ ಒಂದು ಛಲ ತುಂಬ ಇದೆ ನಮ್ಮ ತಮ್ಮನಿಗೆ ಅಂತ. ಲಿಟಲ್ ಗರ್ಲ್ ಶೆಡ್ ಇನ್ ಮೋಸ್ಟ್
choired man who had made the long speech. Panditji, he's a busy man. You must not bother him with such requests. But Pandit Ravi Shankar smiled and mounted him to be quiet. He turned to Ustad Sahib and said, "What shall we do, Ustad Sahib?" The Ustad moved the pawn from one cheek in another. "Tomorrow morning we perform for the boy," as he said. "Yes," Pandit replied, "it is settled then." ಆಗ ಹೇಳ್ತಾಳೆ ತುಂಬ ಧೈರ್ಯ ಮಾಡಿ, "ನನ್ನ ತಮ್ಮನಿಗೆ ನಿಮ್ಮ ಪ್ರೋಗ್ರಾಮನ್ನು ನೋಡಲಿಕ್ಕೆ ತುಂಬ ಇಷ್ಟ ಇದೆ, ಆದರೆ ಅವನಿಗೆ ಕ್ಯಾನ್ಸರ್ದಿಂದ ಬಳಲ್ತಾ ಇದ್ದಾನೆ, ಮನೆಯಲ್ಲೇ ಬೆಡ್ ಮೇಲೆ ಮಲಗಿದ್ದಾನೆ, ಬೆಡ್ಡಿಂದ ಏಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಹಾಗೂ ಪಂಡಿತ್ ರವಿಶಂಕರ್ ಅವರು ಫಸ್ಟಿಗೆ ನಾನು ತುಂಬ ಬ್ಯುಸಿ ಇರ್ತೇನೆ, ಏನೂ ಆಗೋದಿಲ್ಲ ಅಂತ ಹೇಳ್ತಾನೆ. ಆದರೆ ಮುಂದೆ ಇಟ್ ವಾಸ್ ವೆರಿ ಎಕ್ಸಸೈಡ್. ಸ್ಮಿತಾ who came home late that night. Anant was awake, breathing in the oxygen from the cylinder. "Did you hear him?" The spirit, "I did," she replied, and spoke to him, "and I will come tomorrow morning with the tabla ustad, and they will play for you." ಆಗ ಹೇಳ್ತಾರೆ ಅವರಿಬ್ಬರು ಒಂದು ಅನಂತ್ನ ಒಂದು ಮನೆಗೆ ಹೋಗ್ತಾರೆ. ಅನಂತ್ನ ಯಾಕಂದರೆ ಸ್ಮಿತಾ ರಿಕ್ವೆಸ್ಟ್ ಮಾಡಿದ್ರಿಂದ ಅನಂತ್ ಏನು ಮಾಡ್ತಾರೆ ಅಂದರೆ ಅನಂತ್ನ ಮನೆಗೆ ಹೋಗ್ತಾರೆ. ಇವರಿಬ್ಬರು ಹೋಗಿ ಅವನಿಗೆ ಸಮಾಧಾನ ಹೇಳಿ, "ನಾನು ನಾಳೆ ನಿನ್ನ ಮನೆಯಲ್ಲೇ ಬಂದ್ಕೊಂಡು ನಾವು ನುಡಿಸ್ತೇವೆ ಅಂತ ಮಾತು ಕೊಟ್ಕೊಂಡು ಬರ್ತಾರೆ. ಆಗ ಆ್ಯಂಡ್ ದ ಫಾಲೋವಿಂಗ್ ಮಾರ್ನಿಂಗ್ ಅಂಡ್ ಸುಶ್ಲೈ ಈಸ್ ಅ ನೇಬರ್ಸ್ ಇನ್ ಶಾ and two men getting out the taxi which pulled in outside their block. They could not believe their eyes. "It is not possible," they said. ಆಗ ಲಾಸ್ಟಿಗೆ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಾರಾಕ್ ಏನು ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಬಂದು ನಾಕ್ ಇನ್ ಸಾಫ್ಟ್ಲಿ ಇನ್ ಡೋರ್ ಅಂಡ್ ಸುಶ್ಲೈ ಹಿಸ್ ಅಪಾರ್ಟ್ಮೆಂಟ್. ದೇ ವೆಂಟ್ ಇನ್, ಸ್ಯಾಟ್ ಡೌನ್ ದ ಡಿವೈನ್ ದ ವಿಂಡೋ ಆ್ಯಂಡ್ ಫ್ಲೀಡ್ ಫಾರ್ ದ ಬಾಯ್ ಸರೌಂಡಿಂಗ್ ಹಿಮ್ ವಿತ್ ಅ ಗ್ರೇಟ್ ಬ್ಯೂಟಿಫುಲ್ ಹ್ಯಾಪಿನೆಸ್ ಆ್ಯಂಡ್ ಲೈಫ್ ವೆಂಟ್ ಔಟ್ ಹಿಮ್ ಗ್ರೇಟ್ಲಿ ವೆರಿ ಜೆಂಟ್ಲಿ. ಅವರೆಲ್ಲ ಬಂದು ತಮ್ಮ ಮನೆಯಲ್ಲಿ ಅನಂತನ ಮನೆಯಲ್ಲಿ ಬಂದು ಸಿತಾರವನ್ನು ನುಡಿಸ್ತಾರೆ. ಇದರಿಂದ ಅವನಿಗೆ ತುಂಬ ಅಂದರೆ ತುಂಬ ಹ್ಯಾಪಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್